ಸ್ನೇಹಿತರೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ದೊಡ್ಡ ಆಸೆ ನಮ್ಮೆಲ್ರಿಗೂ ಇರುತ್ತೆ. ಏನೋ ಮಾಡಬೇಕು ಅನ್ನೋ ಕನಸಿರುತ್ತೆ. ಆದರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮಲ್ಲಿ ತುಂಬಾ ಜನ ನ್ಯಾಚುರಲ್ ಆಗಿನೇ ಲೇಜಿ ಇರ್ತೀವಿ. ನಮಗೆ ಬೆಳಿಗ್ಗೆ ಬೇಗ ಹೇಳೋದಂದ್ರೆ ಆಗಲ್ಲ. ಬೇಗ ಎದ್ದು ಓಡೋದು, ವಾಕ್ ಮಾಡೋದು, ವರ್ಕೌಟ್ ಮಾಡೋದು, ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇದು ಯಾವುದೂ ಮಾಡೋಕ್ಕಾಗೋದಿಲ್ಲ. ಮನಸ್ಸು ಬರಲ್ಲ, ಜಡ. ಒಂದೆರಡು ದಿನ ಎಲ್ಲೋ ಮೋಟಿವೇಶನ್ ಸಿಕ್ಕಿ ಮಸ್ಮಗ ಚಾನಲ್ನ ವಿಡಿಯೋ ನೋಡಿನೋ ಎದ್ದು ವಾಕಿಂಗ್ ರನ್ನಿಂಗ್ ಮಾಡಿದ್ರು ಕೂಡ ಮೂರನೇ ದಿನಕ್ಕೆ ಮತ್ತೆ ಜಡ, ಮತ್ತೆ ಹಳೆ ಟ್ರ್ಯಾಕಿಗೆ ವಾಪಸ್ ಹೋಗೋದು. ತಡಿ, ಇವತ್ತೊಂದು ದಿವಸ ಹೇಳ್ಕೊ, ಹೊದಕ್ಕೆ ಹೇಳ್ಕೊ, ಬಿಡಬೇಡ, ಹೇಳ್ಕೊ, ಚಳಿ ಮಲ್ಕೋ, ಮುಗೀತಲ್ಲಿಗೆ. ಮತ್ತೆ ಮರುದಿನದಿಂದ ಇಲ್ಲ, ಇನ್ನೊಂದು ದಿನ, ಇನ್ನೊಂದು ತಿಂಗಳೇ ಕಳೆದು ಹೋಗುತ್ತೆ, 6 ತಿಂಗಳು ಕಳೆದು ಹೋಗುತ್ತೆ. ನೆಕ್ಸ್ಟ್ ನ್ಯೂ ಇಯರ್ ಕೂಡ ಬಂದೇ ಬಿಡುತ್ತೆ, ಒಂದಿನ ಅಂಥೇಳಿ. ಸೇಮ್ ಟೈಮ್ ಬಾಡಿ ಉದ್ದಕ್ಕೂ ಹೊಟ್ಟೆ ಎಲ್ಲ ಕಡೆ ಸೇರಿ ಸರಿಯಾಗಿ ಫ್ಯಾಟ್ ಬಂದು ಕುತ್ಕೊಂಡಿರುತ್ತೆ. ಫ್ಯಾಟಿ ಲಿವರ್ 0 ಇದ್ದಿದ್ದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಹೇಳಿ ಜಂಪ್ ಆಗ್ತಾ ಹೋಗ್ತಿರುತ್ತೆ. ಆರೋಗ್ಯದಲ್ಲಿ ಪ್ರಾಬ್ಲಮ್ ಒಂದೊಂದಾಗಿ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಆದರೂ ಕೂಡ ನನಗೆ ಕಷ್ಟಪಡೋಕ್ಕಾಗಲ್ಲ, ಬೆವರು ಹರ್ಸೋಕ್ಕಾಗಲ್ಲ, ನಾನು ಸ್ವಲ್ಪ ಲೇಜಿ, ನನ್ನ ಹಣೆ ಬರನೇ ಇಷ್ಟು, ನನ್ನ ಜೀವನದಲ್ಲಿ ಇಷ್ಟೇ ಕತೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಜೀವನವನ್ನು ನೋಡೋ ರೀತಿನೇ ಬದಲಾಯಿಸೋ, ಆ ಮೂಲಕ ಜೀವನವನ್ನೇ ಬದಲಾಯಿಸೋ ಪೊಟೆನ್ಷಿಯಲ್ ಇರೋ ಒಂದಷ್ಟು ವಿಚಾರಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ನಾವು ನಿಮಗೆ ಮೊಬೈಲ್ ತೆಗೀರಿ, 5 ಗಂಟೆಗೆ ಅಲಾರ್ಮ್ ಇಡಿ, ಬೆಳಿಗ್ಗೆ ಏಳಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಹಂಗೆ ಮಾಡಲೇಬೇಕು ಅಂತೇನಿಲ್ಲ. ಕೇವಲ ಲೋ ಎಫರ್ಟ್ನಿಂದ, ಸಣ್ಣ ಪುಟ್ಟ ಪ್ರಯತ್ನಗಳಿಂದ, ತುಂಬಾ ಆಕ್ಚುಲಿ ಶ್ರಮ ಏನು ಹಾಕದೆ, ಎಫರ್ಟ್ ಹಾಕದೆ ನಿಮ್ಮ ಮೈಂಡ್ ಮತ್ತು ಬಾಡಿಯನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬಹುದು, ರೀವೈರಿಂಗ್ ಮಾಡ್ಬೋದು. ಹಾಗಿದ್ರೆ ತಮ್ಮನ್ನು ತಾವು ಲೇಜಿ ಅಂತ ತಮಗ್ ತಾವೇ ಹಣೆಪಟ್ಟಿ ಹಾಕೊಂಡು ಕೂತಿರೋ ತುಂಬಾ ಜನ ಎಫರ್ಟ್ಲೆಸ್ ಮಾರ್ನಿಂಗ್ ರುಟೀನ್ಗಳನ್ನ ಯಾವ್ದು ಫಾಲೋ ಮಾಡಬಹುದು? ಇವು ಹೇಗೆ ಮೆದುಳಿನ ಮತ್ತು ನಿಮ್ಮ ಶಕ್ತಿಯನ್ನ ಡಬಲ್ ಮಾಡ್ತವೆ, ನಿಮ್ಮ ಜೀವನವನ್ನ ಬದಲಿಸ್ತವೆ, ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ ಹೇಳಿ? ಬೆಳಿಗ್ಗೆ ಬೇಗ ಹೇಳ್ತಾರೆ. ಜಗತ್ತು ಇನ್ನು ಎದ್ದು ಅಷ್ಟೊತ್ತಿಗೆ ಇವ್ರು ಅರ್ಧ ಕೆಲಸ ಮುಗಿಸಿರ್ತಾರೆ. ಮೋಸ್ಟ್ ಆಫ್ ದೆಮ್ 4-5 AM ಹೊತ್ತಿಗೆಲ್ಲ ತಮ್ಮ ದಿನದ ಕೆಲಸಗಳನ್ನ ಶುರು ಮಾಡಿಟ್ಟಿರ್ತಾರೆ. ನಾವೆಲ್ಲ ಅವ್ರು ಹಾಗಾಗಬೇಕು, ನಾವು ಕೂಡ ಬೇಗ ಎದ್ದು ಸಾಧನೆ ಮಾಡಬೇಕು ಅಂತ ಥಿಂಕ್ ಅಷ್ಟೇ ಮಾಡ್ತೀವಿ. ಆದ್ರೆ ಹೆಚ್ಚಿನ ಜನ ಎಷ್ಟೇ ಕಷ್ಟಪಟ್ಟರು ಕೂಡ ಬೇಗ ಏಳಲ್ಲ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ ಸ್ನೇಹಿತರೆ, ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ 4-5 ಗಂಟೆಗೆ ಡೈಲಿ ಎದ್ದು ಬೇಗ ಕೆಲಸ ಮುಗಿಸಿದ್ರೆ ಗ್ರೇಟ್, ತಪ್ಪೇನಿಲ್ಲ, ಒಳ್ಳೇದೇ. ಆದ್ರೆ ಹಂಗೇ ಮಾಡಬೇಕು ಅಂತೇನಿಲ್ಲ. 6:30-7 ಗಂಟೆಗೆ ಎದ್ರೂ ಕೂಡ ಗ್ರೇಟೇ. 9-10 ಗಂಟೆಗೆ ಹೇಳೋದ್ರ ಬದಲಿಗೆ ಸಿಂಪಲ್ ಆಗಿ ನೀವು ಮಲಗುವ ಏಳುವ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಬೆಳಿಗ್ಗೆ ಹೇಳೋದು ನಿಮ್ಮ ಜೀವಮಾನದಲ್ಲೇ ಇಲ್ಲ, ನಿಮ್ಮ ಸರ್ಕೇಡಿಯನ್ ರಿದಮೇ ಹಾಗಿಲ್ಲ ಅಂತ ಹೇಳಿದ್ರೆ ನೀವು ರಾತ್ರಿ ಮಲಗೋದು ಲೇಟ್ ಇರುತ್ತಲ್ವ. ಹಾಗಾದ್ರೆ ಎರಡೂ ಆಗಲ್ಲ. ನಾನು ಬೆಳಿಗ್ಗೆ ಇಲ್ಲ, ಸ್ವಲ್ಪ ಮಾರ್ನಿಂಗ್ ಪರ್ಸನ್ ಅಲ್ಲ, ನೈಟ್ ಪರ್ಸನ್ ನಾನು ಅಂತ ಹೇಳ್ಕೊಂಡು ರಾತ್ರಿನೂ ಮಲಗಿ ಬೆಳಿಗ್ಗೆನೂ ಲೇಟ್ ಆದರೆ ಅದಕ್ಕೆ ಅರ್ಥ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು 7-8 ಗಂಟೆ ನಿದ್ದೆ. ನಿಮಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ವಾ? ನೀವು ನೈಟ್ ಊಟ ಆದಮೇಲೆ ನಿಮ್ಮ ಕೆಲಸವನ್ನ ಮುಗಿಸ್ಬಿಟ್ಟು ಮಲಗ್ಬೋದಲ್ವಾ, ತುಂಬ ಕೆಲಸಗಳನ್ನ ನೆಕ್ಸ್ಟ್ ಡೇದು. ಇನ್ನೂ ನೀವು ಮಾರ್ನಿಂಗ್ ಅರ್ಲಿ ರೈಸರ್ಸ್ಗಿಂತ ಬೇಗನೆ ಕೆಲಸ ಮುಗಿಸಿರ್ತೀರಲ್ಲ. ಅದರ ಬದಲು ರೀಲ್ ನೋಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ರಾತ್ರಿ ಮಲಗೋದು ಲೇಟು, ಬೆಳಿಗ್ಗೆ ಏಳೋದು ಲೇಟು. ಅದನ್ನು ನಿಮ್ಮನ್ನು ಫೇಲ್ಯೂರಿಂದ ಯಾರು ತಡೀಲಿಕ್ಕಾಗಲ್ಲ. ಹಂಗೆ ಮಾಡಿದ್ರೆ ಸಿಂಪಲ್ ಆಗಿ ಪ್ರತಿದಿನ ಒಂದೇ ಟೈಮ್ಗೆ ಮಲಗಿ ಒಂದೇ ಟೈಮ್ಗೆ ಏಳುವ ರೂಢಿ ಇಟ್ಕೋಬೇಕು. 7-8 ಗಂಟೆ ನಿದ್ದೆ. ಸೊ ಟೈಮ್ ಬೆಳಿಗ್ಗೆನಾದರೂ ಸಿಗುತ್ತೆ ಅಥವಾ ನೈಟ್ ಆದರೂ ಸಿಗುತ್ತೆ. ಅವಾಗ ಅದು ಬಿಟ್ಟು ಒಂದು ರೂಲ್ಸ್ ಇಲ್ಲ, ನಿಯಮ ಇಲ್ಲ, ರುಟೀನ್ ಇಲ್ಲ, ಬೇಕಾಬಿಟ್ಟು ಜೀವನ. ಪ್ರತಿದಿನ ಒಂದೊಂದು ಟೈಮಿಗೆ ಮಲಗದ, ಪ್ರತಿದಿನ ಒಂದೊಂದು ಟೈಮಿಗೆ ಎದ್ದ, ಹೇಳೋರಿಲ್ಲ ಕೇಳೋರಿಲ್ಲ. ಹಂಗೆ ಮಾಡಿದ್ರೆ ದೇಹ ಕೂಡ ಕನ್ಫ್ಯೂಸ್ ಆಗುತ್ತೆ. ದೇಹದ ಇಂಟರ್ನಲ್ ಗಡಿಯಾರ, ಸರ್ಕೇಡಿಯನ್ ರಿದಮ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ದಿನ ಇಡೀ ಸುಸ್ತು, ಆಲಸ್ಯ, ಬ್ರೈನ್ ಫಾಗ್. ನಾನು ಏನು ಮಾಡ್ತಿದ್ದೇನೆ ಅಂತಲೇ ಗೊತ್ತಿಲ್ಲ, ಫುಲ್ ಕನ್ಫ್ಯೂಸ್ಡ್ ಆಗಿ ಜೀವನ ನಡೆಸೋದು. ಆಮೇಲೆ ತಲೆನೇ ಓಡ್ತಿರೋದಿಲ್ಲ. ಯಾರ ಸಡನ್ ಆಗಿ ಕ್ವಶನ್ ಕೇಳಿದ್ರೆ ಟೈ ಅಂತ ಬ್ಲ್ಯಾಂಕ್ ಸೌಂಡ್, ತಾಮ್ರದ ಚೊಂಬಿನ ಮೇಲೆ ಹಿಂಗೆ ಅಂದಾಗ ಬರುತ್ತಲ್ಲ, ಆ ಥರ ಬ್ಲ್ಯಾಂಕ್, ಈ ರೀತಿ ಆಗ್ಬಿಡುತ್ತೆ ಜೀವನ. ಆದರೆ ನೀವು ಯಾವಾಗ ಫಿಕ್ಸ್ ಮಾಡ್ಕೊತೀರಿ ಟೈಮನ್ನು, ಮಲ್ಗೋ ಟೈಮ್, ಏಳೋ ಟೈಮನ್ನು 95%, 99% ಟೈಮ್ಸ್ಗಾದರೂ ಕೂಡ ಎಲ್ಲೋ 1-2% ಎಕ್ಸೆಪ್ಷನಲ್ ಡೇಸ್ ಬಿಟ್ಟು ಉಳಿದ ಟೈಮಿಗೆ ನೀವು ಫಿಕ್ಸ್ ಮಾಡ್ಕೊತೀರಲ್ಲ, ಆವಾಗ 4-5 ಗಂಟೆ ಎಲ್ಲ ಮ್ಯಾಟರ್ ಆಗೋದಿಲ್ಲ ಸ್ನೇಹಿತರೆ. ನೀವು 7-8 ಗಂಟೆ ನಿದ್ದೆ ಮಾಡ್ತೀರಿ, ಒಂದು ಪರ್ಟಿಕ್ಯುಲರ್ ಟೈಮಿಗೆ ಮಲಗಿ ಪರ್ಟಿಕ್ಯುಲರ್ ಟೈಮಿಗೆ ಹೇಳ್ತೀರಿ. ಟೈಮ್ ಐದರ್ ನೈಟ್ ಆದರೂ ಕೆಲಸಕ್ಕೆ ಮಾಡ್ಕೊತೀರಿ ಟೈಮ್ನ, ಇಲ್ಲ ಬೆಳಗ್ಗೆನಾದ್ರು ಮಾಡ್ಕೊತೀರಿ. ಆವಾಗ ನಿಮ್ಮ ಎನರ್ಜಿ ಲೆವೆಲ್ ಡ್ರಾಪ್ ಆಗೋದಿಲ್ಲ. ಎಫಿಷಿಯೆಂಟ್ ಆಗಿ, ಪ್ರೊಡಕ್ಟಿವ್ ಆಗಿ ನೀವು ಜೀವನ ನಡೆಸೋಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್, ಹಾಸಿಗೆಯಿಂದ ಎದ್ದ ಮೇಲೆ ಏನು ಮಾಡ್ತೀರಾ ಅನ್ನೋದು. ಮತ್ತೆ ಮೊಬೈಲ್ ಹಿಡ್ಕೊಂಡು ಕೆಲವ್ರು ಏನು ಮಾಡ್ತಾರೆ, ಅಲಾರ್ಮ್ ಕೂಡ ಫೋನಲ್ಲೇ ಇಟ್ಟಿರ್ತಾರೆ, ಸ್ಮಾರ್ಟ್ ಫೋನಲ್ಲೇ ಇಟ್ಟಿರ್ತಾರೆ. ಅದನ್ನು ತಗೊಂಡು ಅಲ್ಲೇ ಶುರುವಾಗುತ್ತೆ, ಅಲ್ಲೇ ಅಡಿಕ್ಷನ್ ಶುರುವಾಗುತ್ತೆ ಫೋನ್ದು. ಮತ್ತು 1.5 ಅವರ್ ಫೋನಿಂದ ಆಚೆ ಬರೋದಿಲ್ಲ.
ಅದ್ರಲ್ಲಿ ಜಗತ್ತಲ್ಲಿ ಏನಾಗ್ತಿದೆ, ಸ್ಟ್ರೆಸ್ಫುಲ್ ಸುದ್ದಿ, ಅದಾದ್ಮೇಲೆ ಅಲ್ಲಿ ಅವನೇನು ಸ್ಟೇಟಸ್ ಹಾಕಿದಾನೆ, ಅವಳೇನು ಸ್ಟೇಟಸ್ ಹಾಕಿದಾಳೆ, ಅವ್ರು ಎಲ್ಲಿಗೆ ಹೋದ್ರು, ಇವರೆಲ್ಲಿಗೆ ಹೋದ್ರು, ಅವ್ರು ಏನು ಪರ್ಚೇಸ್ ಮಾಡಿದ್ರು, ಮುಗಿದೋಯ್ತು, ಮೂಡ್ ಹಾಳು ಅಲ್ಲಿಗೆ. ಹಾಗಾಗಿ ದಯವಿಟ್ಟು ಎದ್ದ 1-1.5 ಗಂಟೆ ಫೋನನ್ನು ನೋಡೋಕೆ ಹೋಗಲೇಬೇಡಿ. ಅದರ ಬದಲು ಸೀದಾ ಹೋಗಿ ವಿಂಡೋ ಹತ್ರ, ಬಾಲ್ಕನಿ ಹತ್ರ ನಿಂತ್ಕೊಂಡು, ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ನೀವು ಅವಾಗ ತಾನೇ ಉದಯಿಸ್ತಾ ಇರೋ, ಅಥವಾ ನೀವು ಸ್ವಲ್ಪ ಲೇಟ್ ಎದ್ದಿದ್ರೆ ಆಲ್ರೆಡಿ ಅವಾಗಷ್ಟೇ ಉದಯಿಸಿರೋ ಸೂರ್ಯನ ಎಳೆ ಬೆಳಕು ಬರ್ತಾ ಇರುತ್ತಲ್ಲ, ಅದನ್ನ ಕಣ್ಣಾರೆ ನೋಡಿ. ನಿಮ್ಮ ಕಣ್ಣು ಬ್ರೈನ್ಗೆ ಸಿಗ್ನಲ್ ರವಾನೆ ಮಾಡುತ್ತೆ. ಅವಾಗ ಬ್ರೈನ್ ಮೆಲಟೋನಿನ್ ಅಂದ್ರೆ ನಿದ್ದೆ ತರುವ ಹಾರ್ಮೋನ್ ಅನ್ನ ತಕ್ಷಣವೇ ಕಟ್ ಮಾಡುತ್ತೆ. ದೇಹವನ್ನ ಆಕ್ಟಿವ್ ಮಾಡುವ ಕಾರ್ಟಿಸೋಲ್ ಅನ್ನ ನ್ಯಾಚುರಲ್ ಆಗಿ ರಿಲೀಸ್ ಮಾಡುತ್ತೆ. ಯಾವುದು? ಸೂರ್ಯನ ಬೆಳಕು. ಲೈಟ್ ಹಾಕೊಂಡ್ರೆ ಮತ್ತೆ ಅಗೇನ್ ನಿಮಗೆ ಅದು ನಿಮ್ಮ ಮೂಡನ್ನು ಇಂಪ್ರೂವ್ ಮಾಡೋದಿಲ್ಲ. ಬ್ರೈಟ್ ಲೈಟ್ ಇದ್ದದ್ದು ಕತ್ಲಲ್ಲಿ ನೀವು ನೋಡಿದಾಗ. ನಾವು ಹೇಳ್ತಿರೋದು ನಿಮಗೆ ನ್ಯಾಚುರಲ್ ಸನ್ಲೈಟ್, ಆ ಎಳೆ ಬೆಳಕನ್ನು ನೀವು ನೋಡಿದಾಗ ಇದ್ದದ್ದು. ಜೊತೆಗೆ ಸ್ನೇಹಿತರೆ, ಎದ್ದೆದ್ದು ಕಾಫಿ ಕುಡಿಯೋದು ಉತ್ತಮ ಅಲ್ಲ. ಬೆಡ್ ಕಾಫಿ ಅಂತ ಹೇಳಿ ಬಾಯಿನೂ ತೊಳೆದೆ ಹಂಗೆ ಕುಡಿತಾರೆ ತುಂಬಾ ಜನ. ಅಲ್ಲಿ ಬೇರೆ ಬೇರೆ ಜಪಾನೀಸ್ ಟೆಕ್ನಿಕ್ ಅದು ಇದು ಅಂತ ಹೇಳ್ತಾರೆ. ಆದ್ರೂ ಕೂಡ ಸ್ನೇಹಿತರೆ, ವೈದ್ಯರನ್ನ ಕೇಳಿ. ನೀವು ಖಾಲಿ ಹೊಟ್ಟೆಗೆ ಕಾಫಿ ಕುಡಿದಾಗ ತುಂಬಾ ಜನಕ್ಕೆ ಅದರಿಂದ ಹೊಟ್ಟೆಯ ಸಮಸ್ಯೆಗಳು ಎದುರಾಗಬಹುದು. ಆಸಿಡಿಟಿ ಅಂತಹ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು, ರಿಫ್ಲಕ್ಸಸ್ ಆಗಬಹುದು. ಸೊ ಎದ್ದ ತಕ್ಷಣ ಮೊದಲು ಒಂದು ಗ್ಲಾಸ್ ಕ್ಲೀನ್ ವಾಟರ್ ಅನ್ನ ಕುಡಿಯೋದು ತುಂಬಾ ಮುಖ್ಯ. ಯಾಕಂದ್ರೆ 7-8 ಗಂಟೆ ನಿದ್ದೆ ಮಾಡಿ ಇದ್ದಿರ್ತೀವಲ್ವಾ, ದೇಹಕ್ಕೆ ಒಂದು ಹನಿ ನೀರು ಹೋಗಿರೋದಿಲ್ಲ. ಮಧ್ಯದಲ್ಲಿ ವಾಶ್ರೂಮ್ಗೆ ಹೋದಾಗ ನೀರು ಹೊರಗೆ ಹೋಗಿರುತ್ತೆ. ಮಲಗಿದ ಮೇಲೂ ಕೂಡ ಕೆಲವರು ಮಧ್ಯದಲ್ಲಿ ಒಂದ್ಸಲ ಎದ್ದು ಹೋಗಿರ್ತಾರೆ. ಉಸಿರಾಟದಲ್ಲೂ ಕೂಡ ನೀರಿನ ಅಂಶ ದೇಹದಿಂದ ಹೊರಗೆ ಹೋಗಿರುತ್ತೆ. ಡಿಹೈಡ್ರೇಟ್ ಆಗಿರುತ್ತೆ ದೇಹ. ಆವಾಗ ರಕ್ತ ದಪ್ಪ ಆಗುತ್ತೆ ನಮ್ದು. ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ಬ್ರೈನ್ ಫಾಗ್, ತಲೆ ಭಾರ ಅನ್ಸೋಕ್ ಶುರುವಾಗುತ್ತೆ. ಹಾಗಾಗಿ ಎದ್ದ ತಕ್ಷಣ ಕಾಫಿ ಕುಡಿಯೋ ಬದಲು ಒಂದು ಗ್ಲಾಸ್ ನೀರು ಕುಡಿದ್ರೆ ಬ್ರೈನ್ ಪವರ್ಗೆ ಬೂಸ್ಟ್ ಕೊಟ್ಟ ಹಾಗೇನೆ. ಹಾಗೂ ನಮ್ಮ ಹೊಟ್ಟೆ ಮತ್ತು ಜೀರ್ಣಾಂಗ ವ್ಯೂಹಕ್ಕೂ ಕೂಡ ಬೆಳಗಾಗಿದೆ, ರೆಡಿಯಾಗಿ ನೀವು ಕೆಲಸ ಮಾಡೋಕೆ ಫಸ್ಟ್ ಅಲರ್ಟ್ ಅನ್ನ ಕೊಟ್ಟಂಗಾಗುತ್ತೆ. ಅವ್ರು ರೆಡಿ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ. ಆಮೇಲೆ ಕಾಫಿ ತಿಂಡಿ ಎಲ್ಲ ಕೊಟ್ರೆ ಅವ್ರು ಅದನ್ನ ಅಟ್ಯಾಕ್ ಮಾಡೋಕೆ ರೆಡಿ ಇರ್ತಾರೆ. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಇಂಪಾರ್ಟೆಂಟ್ ವಿಚಾರ. ನಾವು ಎಂತಹ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದ್ರು ಕೂಡ ಆರೋಗ್ಯದ ಸಮಸ್ಯೆ ಅನ್ನೋದು ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಯಾರಿಗೆ ಯಾವಾಗ ಏನು ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದ್ಸಲಿ ಗಂಭೀರ ಆರೋಗ್ಯ ಸಮಸ್ಯೆಗಳು ಒಂದು ಸಣ್ಣ ಕೀಟ ಕಚ್ಚೋದ್ರಿಂದಲೂ ಕೂಡ ಬರ್ಬೋದು. ಸೊಳ್ಳೆ ಅಂತ ಕೀಟ ಕಚ್ಚೋದ್ರಿಂದಲೂ ಕೂಡ ಬರ್ಬೋದು. ಅಪಘಾತಗಳು ಕೂಡ ನಮ್ಮ ಕೈಲಿರೋದಿಲ್ಲ. ಕಾಯಿಲೆ ಮನುಷ್ಯರಿಗಲ್ಲದೆ ಮತ್ತೆ ಕಲ್ಲಿಗೆ ಬರುತ್ತಾ ಅಂತ ಕೇಳೋದು ನೀವು ಕೇಳಿರ್ಬೋದಲ್ವಾ ಸ್ನೇಹಿತರೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇಂದಿನ ಕಾಲದ ಅನಿವಾರ್ಯತೆ. ಆದರೆ ಯಾವ ತಗೋಬೇಕು? ಎಷ್ಟೊಂದು ಪ್ಲಾನ್ಸ್ ಇದಾವಲ್ಲ, ಒಂದೊಂದಕ್ಕೂ ಡಿಸೈನ್ ಹೆಸರು, 10 ಫೀಚರ್ಸ್, ಕಂಡೀಷನ್ಸ್. ಕನ್ಫ್ಯೂಸ್ ಆಗಿನೇ ನಾಳೆ ಅಂತ ಮುಂದೆ ಹಾಕ್ತಾ ಬರ್ತಾ ಇದ್ರೆ ಆ ಪ್ರೋಸೆಸ್ಸನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಈಗಲೇ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆಯನ್ನು ನಿಮಗೆ ಮಾಡಿಕೊಡೋಕೆ ಡಿಟೋದವರ ಹೆಲ್ಪನ್ನು ನೀವು ಪಡಿಬೋದು. ಕನ್ನಡಿಗರಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ನಿಮ್ಗೆ ಗೊತ್ತಿರ್ಬೋದು, ಝೀರೋದಾದ ಉದ್ಯಮಿಗಳು. ಅವರ ಬೆಂಬಲಿತ ಸಂಸ್ಥೆ ಡಿಟೋ. ಅವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ಔಟ್ ಆಫ್ 5 ರೇಟಿಂಗ್ ಇದೆ. ಅಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್, ನೀವು ಸಿಂಗಲ್ ಆಗಿದ್ರೆ ಸಿಂಗಲ್ ಅಥವಾ ಫ್ಯಾಮಿಲಿ ಆಗಿದ್ರೆ ಫ್ಯಾಮಿಲಿ, ನಿಮ್ಮ ಹತ್ರ ನೀಟಾಗಿ ಮಾತಾಡಿ ಎಲ್ಲ ಡೀಟೇಲ್ಸ್ ಅನ್ನ ನೋಟ್ ಮಾಡಿಕೊಂಡು ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗೆ ತಕ್ಕಂತೆ, ಇನ್ಕಮ್ ಲೆವೆಲ್ಗೆ ತಕ್ಕಂತೆ ಹಾಗೂ ಏಜ್ ಎಲ್ಲ ನೋಡಿಕೊಂಡು ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಿಮಗೆ ಬೆಸ್ಟ್ ಪಾಲಿಸಿಯನ್ನ ಬೈ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅವರ ಲಿಂಕ್ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಫ್ರೀ ಇರೋ ಟೈಮ್ನಲ್ಲಿ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ನ ಫ್ರೀ ಆಗಿ ಬುಕ್ ಮಾಡ್ಕೋಬಹುದು. ನೀವು ಕಾಲ್ ಥ್ರೂ ಆರು ಮಾತಾಡ್ಬೋದು, ವಾಟ್ಸಪ್ ಚಾಟ್ ಆದರೂ ಕೂಡ ಅವ್ರ ಹತ್ರ ಮಾಡ್ಬೋದು. ನೀವು ಅದೇ ನೀವು ಕನ್ನಡ ಅಡ್ವೈಸರ್ ಬೇಕು ಅಂತ ಮೆನ್ಷನ್ ಮಾಡಿದ್ರೆ IRDAI ಸರ್ಟಿಫೈಡ್ ಕನ್ನಡ ಅಡ್ವೈಸರನ್ನೇ ಅವ್ರು ನಿಮಗೆ ಅಸೈನ್ ಮಾಡ್ತಾರೆ. ನೀವು ಅಪಾಯಿಂಟ್ಮೆಂಟ್ ಟೈಮ್ನಲ್ಲಿ ಅವರಿಂದ ಪ್ರೀಮಿಯಂ ಅಡ್ವೈಸರ್ನ ಫ್ರೀ ಆಗಿ ಪಡೆದು ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ನ ಪ್ರೊಟೆಕ್ಷನನ್ನು ಕೊಡ್ಬೋದು. ಬರೀ 500-600 ರೂಪಾಯಿಗೆಲ್ಲ 10 ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ನ ನೀವು ಮಾಡಿಸ್ಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೋ ಲಿಂಕನ್ನು ಚೆಕ್ ಮಾಡಿ ಬನ್ನಿ. ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಏನೋ ಸ್ನೇಹಿತರೆ, ಸೋಂಬೇರಿಗಳಿಗೆ, ಲೇಜಿ ಜನರಿಗೆ ಅಥವಾ ತಮ್ಮನ್ನು ತಾವು ಲೇಜಿ ಅಂತ ಹೇಳ್ಕೊಂಡು ಅದೇ ಲೇಜಿ ಜೀವನ ಮಾಡ್ತಿರೋರಿಗೆ ಬೆಳಿಗ್ಗೆ ಎದ್ದೆದ್ದು ಓಡಿ ಅಂತ ಹೇಳಿ 5:30-6 ಗಂಟೆಗೆ ಜಿಮ್ಮಿಗೆ ಓಡಿಸಿದ್ರೆ ಅವರು ಜೀವನವನ್ನು ನರಕ ಥರ ನೋಡೋಕೆ ಶುರು ಮಾಡ್ತಾರೆ. ಸ್ಟ್ರೆಸ್ಫುಲ್. ಅವರಿಗೆ ಅವ್ರದ್ದು ಮೂವೇ ಆಗೋದಿಲ್ಲ, ಕಾಲುಗಳು ಮೂವೇ ಆಗೋದಿಲ್ಲ ಜಿಮ್ ಕಡೆಗೆ. ಅಂತವರು ಮಿಡಲ್ ಗ್ರೌಂಡ್ ಅನ್ನ ಹಿಡಿಬಹುದು, ಮಧ್ಯದ ದಾರಿಯನ್ನ ಹಿಡಿಬಹುದು. ಸುಮ್ಮನೆ ಮನೇಲಿ ಮಲ್ಕೊಂಡಿರೋದ್ರ ಬದಲಿಗೆ ಜಿಮ್ಮಿಗೆ ಹೋಗಕ್ ಆಗಿಲ್ಲ ಅಂತ ಹೇಳಿದ್ರೆ ಮಧ್ಯದ ದಾರಿ. ಸಿಂಪಲ್. ಊಟ ಆದ ತಕ್ಷಣ ಕುರ್ಚಿಗೆ ಅಂಟ್ಕೊಂಡು ಅಲ್ಲೇ ಕೂರಬಾರದು. 10 ನಿಮಿಷ ನಿಧಾನವಾಗಿ ವಾಕ್ ಮಾಡೋದು. ಯಾಕಂದ್ರೆ ಏನೇ ತಿಂದಾಗ್ಲೂ ಕೂಡ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಏರಿಕೆ ಆಗೋಕ್ ಶುರುವಾಗುತ್ತಲ್ವಾ. ಸ್ಪೋರ್ಟ್ಸ್ ಮೆಡಿಸಿನ್ ಜರ್ನಲ್ ಡೇಟಾ ಪ್ರಕಾರ ಊಟವಾದ್ಮೇಲೆ 10 ನಿಮಿಷ ವಾಕ್ ಮಾಡಿದ್ರು ಕೂಡ ಗ್ಲೂಕೋಸ್ ಸ್ಪೈಕ್ 22% ಡೌನ್ ಆಗುತ್ತೆ. ಮಾಂಸಖಂಡಗಳು ಆ ಶುಗರ್ ಅನ್ನ ಹೀರ್ಕೊಳ್ತವೆ. ಇದರಿಂದ ಆಮೇಲೆ ನಿಮಗೆ ಕೆಲಸದ ನಡುವೆ ಸುಸ್ತಾಗೋದಿಲ್ಲ. ಸ್ನೇಹಿತರೆ, ಒಂದು ವಿಚಾರ ಏನು ಅಂದರೆ, ಈಗ ಜನರಲ್ಲಿ ಆಕ್ಟಿವ್ನೆಸ್ಸೇ ಇಲ್ಲ. ಕೂತಲ್ಲೇ ಗಂಟೆಗಟ್ಟಲೆ ಕೂತಿರ್ತಾರೆ. ಕೆಲವರಂತೂ ಮೊಬೈಲ್ ಒಂದಿದ್ರೆ ಸಾಕು, ಅಲುಗಾಡೋದೇ ಇಲ್ಲ. ತುಂಬ ಅಪಾಯಕಾರಿದು. ಜೊತೆಗೆ ಸ್ನೇಹಿತರೆ, ಎಷ್ಟು ಲೋಡ್ ಹೇಳಿ ಬ್ರೈನ್ ಮೇಲೆ. ನೋಡಿ, ಬ್ರೈನ್ ಕೂಡ ಒಂದು ಸೂಪರ್ ಕಂಪ್ಯೂಟರ್ ಇದ್ದ ಹಾಗೇನೆ.
ಬ್ಯಾಕ್ಗ್ರೌಂಡ್ನಲ್ಲಿ ಎಷ್ಟು ಟ್ಯಾಬ್ಗಳು ಓಪನ್ ಆಗಿರ್ತಾವೋ ಕಂಪ್ಯೂಟರ್ ಅಷ್ಟು ಲೋಡ್ ಅದರದ್ದು ಮೆಮರಿ ಮೇಲೆ ಲೋಡ್ ಇರುತ್ತಲ್ವ. ಸೊ ಬ್ರೈನ್ ಕೂಡ ಹಾಗೇ. ಲೇಝಿ ಪೀಪಲ್ ಏನು ಮಾಡ್ತಾರೆ ಗೊತ್ತಾ, ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಪೆಂಡಿಂಗ್ ಇಟ್ಕೊಂಡು ಹೋಗೋದು. ಇವತ್ತು ಎಸ್ಕೇಪ್ ಆದರೆ ಸಾಕು, ಇವತ್ತು ನಾನು ಫ್ರೀ ಆದರೆ ಸಾಕು, ಕೆಲಸ ನಾಳೆ. ಈ ಮೈಂಡ್ಸೆಟ್ಟಲ್ಲಿ ಎಲ್ಲವನ್ನ ಪೆಂಡಿಂಗ್ ಇಟ್ಕೊಳ್ತಾ ರಾಶಿ ಹಾಕ್ಕೊಳ್ತಾ ಹೋಗ್ತಾರೆ. ಸ್ಟಡಿಗಳು ಹೇಳೋ ಪ್ರಕಾರ ನಮ್ಮ ಮೆದುಳು ಮುಗಿದು ಹೋದ ಕೆಲಸಗಳಿಗಿಂತ ಹೀಗೆ ಪೆಂಡಿಂಗ್ ಉಳಿದಿರೋ ಕೆಲಸಗಳನ್ನು ಜಾಸ್ತಿ ನೆನಪಿಟ್ಕೊಳ್ತಲೇ ಇರ್ತವೆ. ಅಂದರೆ ಏನೋ ಬಾಕಿ ಇದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಬಿಲ್ ಕಟ್ಟಿಲ್ಲ, ಒಂದು ಕೆಲಸ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ, ಅಥವಾ 10 ಕೆಲಸ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ, ಮೇಲ್ ರಿಪ್ಲೈ ಮಾಡಿಲ್ಲ. ಇದು ಏನಾಗುತ್ತೆ, ಓವರ್ಲೋಡ್ ಆಗಿ ಲಾಸ್ಟಿಗೆ ಯಾವ ಕೆಲಸವನ್ನೂ ಸರಿಯಾಗಿ ಮಾಡೋಕ್ಕಾಗದೆ, ಅದೇ ಹೇಳಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, ತಾಮ್ರದ ಚೆಂಬಿಗೆ ಹಿಂಗೆ ಮುಟ್ಟಿದಾಗ ಟೈ ಅಂತ ಸೌಂಡ್ ಬರುತ್ತಲ್ಲ, ಹಾಗೆ ಬ್ಲ್ಯಾಂಕ್ ಟೈ ಆಗ್ತಿರುತ್ತೆ ತಲೆ ಒಳಗಡೆ ತುಂಬ ಜನಕ್ಕೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ 2 ಮಿನಿಟ್ ರೂಲನ್ನು ಫಾಲೋ ಮಾಡ್ಬೋದು. ಯಾವುದೋ ಒಂದು ಕೆಲಸ ಕೇವಲ 2 ನಿಮಿಷದಲ್ಲಿ ಮುಗಿಯುವಂತಿದ್ರೆ ಅದನ್ನು ಪೆಂಡಿಂಗ್ ಇಡೋ ಬದಲಿಗೆ ಆವಾಗಲೇ ಮಾಡಿ ಮುಗಿಸ್ಬಿಡಿ, ಡನ್ ಅಂತ ಹಾಕಿಬಿಡಿ ಅದಕ್ಕೊಂದು. ಓಕೆ, ಇದು ಮುಗೀತು ಅಂತ. ಇದರಿಂದ ಮೆದುಳಿನಲ್ಲಿ ಪೆಂಡಿಂಗ್ ಕೆಲಸಗಳ ಲೋಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಮಲಗುವ ಮುನ್ನ ಕೇವಲ 5 ನಿಮಿಷ ಏನೂ ಯೋಚನೆ ಮಾಡದೆ ಸುಮ್ಮನೆ ನೀವು ಧ್ಯಾನ ಮಾಡ್ಬೋದು. ಆಬ್ವಿಯಸ್ಲಿ ಮೊಬೈಲ್ ತುಂಬ ದೂರ ಇಟ್ಟು ನಿದ್ದೆಗಿಂತ ಮೊದಲು 15-20 ನಿಮಿಷ ಕಡೇ ಪಕ್ಷ ನಿಮ್ಮ ಮೈಂಡ್ ಫ್ರೀ ಆಗಿರಬೇಕು. ಯಾವುದು ಸ್ಕ್ರೋಲ್ ಮಾಡ್ತಾ ಇರಬಾರ್ದು ನೀವು. ಹಿಂಗೆ ಮಾಡಿದಾಗ ನಿಮ್ಮ ತಲೆಯಲ್ಲಿ ಓಪನ್ ಆಗಿರೋ 40 ಬ್ರೌಸರ್ ಟ್ಯಾಬ್ಗಳನ್ನು ಒಟ್ಟಿಗೆ ಕ್ಲೋಸ್ ಮಾಡಿದಷ್ಟೇ ನಿಮಗೆ ರಿಲೀಫ್ ಫೀಲ್ ಆಗುತ್ತೆ. ನೆಕ್ಸ್ಟ್ ನೀವು ಹೋಗಿ ಮಲಗಿದಾಗ ನಿಮಗೆ ನಿದ್ದೆ ಬೇಗ ಬಂದು ಆವರಿಸ್ಕೊಳ್ಳುತ್ತೆ, ಖಾಲಿಗಿದೆ ನಾನು ಹೋಗಿ ಆಕ್ರಮಿಸ್ಕೊಳ್ತೀನಿ ಅಂತ. ಏನೋ ಕಡೆದಾಗಿ ಮತ್ತು ಅತಿ ಮುಖ್ಯವಾಗಿರೋ ರುಟೀನ್ ಯಾವ್ದು ಗೊತ್ತಾ, ಡಿಸಿಷನ್ ಫಟೀಗ್. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಆಫೀಸ್ಗೆ ಯಾವ ಬಟ್ಟೆ ಹಾಕೊಳ್ಳಿ, ತಿಂಡಿಗೆ ಏನು ಮಾಡೋದು, ಈ ಥರ ಯೋಚನೆ ಮಾಡೋದ್ರಲ್ಲಿ ನಿಮ್ಮ ಅರ್ಧ ಎನರ್ಜಿ ಖಾಲಿ ಆಗುತ್ತೆ. ನಿಮ್ಮ ಮೆದುಳು ನಮ್ಮ ಇಡೀ ದೇಹದ 20% ಶಕ್ತಿಯನ್ನು ಬಳಸ್ಕೊಳ್ಳುತ್ತೆ. ಸ್ನೇಹಿತರೆ, ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಿರಲಿ, ನಮ್ಮ ದೇಹದ 20% ಶಕ್ತಿಯನ್ನು ಯೂಸ್ ಮಾಡಿಕೊಳ್ಳೋದೇ ನಮ್ಮ ಮೆದುಳು ಆ್ಯಕ್ಚುಲಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ನಿಮ್ಮ ಎನರ್ಜಿ ಮಧ್ಯಾಹ್ನದ ಹೊತ್ತಿಗೆಲ್ಲ ಖಾಲಿಯಾಗಿ ಸ್ಟ್ರೆಸ್ ಆಗುತ್ತೆ. ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಝಕರ್ಬರ್ಗ್ ಅಥವಾ ಆ್ಯಪಲ್ನ ಲೆಜೆಂಡರಿ ಸ್ಟೀವ್ ಜಾಬ್ಸ್ ಇದ್ರಲ್ಲ, ಅವರು ಪ್ರತಿದಿನ ಒಂದೇ ರೀತಿಯ ಬಟ್ಟೆ ಯಾಕೆ ಹಾಕ್ತಾ ಇದ್ದಿದ್ದು ತಮ್ಮ ಮೆದುಳಿನ ಶಕ್ತಿಯನ್ನು ಈ ಬಟ್ಟೆ ಆಯ್ಕೆ ಮಾಡುವಂತಹ ಕ್ಷುಲ್ಲಕ ವಿಚಾರಗಳಿಗೆ ವೇಸ್ಟ್ ಮಾಡಬಾರ್ದು ಅನ್ನೋದು ಅವರ ಲಾಜಿಕ್. ಜೊತೆಗೆ ಬೆಳಗಿನ ಉಪಹಾರಕ್ಕೆ ಮೊಟ್ಟೆ ಅಥವಾ ಕಾಳುಗಳಂಥ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಿದ್ರೆ ದಿನದ ಆರಂಭವೇ ಪವರ್ ಪ್ಯಾಕ್ಡ್ ಆಗಿರುತ್ತೆ. ನಿಮ್ಮ ದೇಹ ಹೈ ಎನರ್ಜಿಯೊಂದಿಗೆ, ಉತ್ತಮ ಪೋಷಕಾಂಶಯುಕ್ತ ಆಹಾರದೊಂದಿಗೆ, ಒಳ್ಳೆ ಇಂಧನದೊಂದಿಗೆ ದಿನವನ್ನು ಆರಂಭ ಮಾಡುತ್ತೆ. ಇದೆಲ್ಲ ತುಂಬ ಸಿಂಪಲ್ ವಿಚಾರ ಸ್ನೇಹಿತರೆ. ಇದು ಆ್ಯಕ್ಚುಲಿ ಏನೋ ದೊಡ್ಡ ಪ್ರೋ ಟಿಪ್ ಅಲ್ಲ, ಇದು ಬೇಸಿಕ್ ಕಾಮನ್ ಸೆನ್ಸ್. ಇದು ಇಷ್ಟನ ಮೊದಲ ಹಂತವಾಗಿ ಲೇಜಿ ಅಂತ ತಮ್ಮನ್ನು ತಾವು ಲೇಬಲ್ ಮಾಡ್ಕೊಂಡು ಕೂತಿರುವಂಥ, ಆ್ಯಕ್ಚುಲಿ ಅವರು ಲೇಜಿ ಅಲ್ಲ, ಅವರು ಬುದ್ಧಿವಂತರು ಕೂಡ, ಅವರು ಇಂಟೆಲಿಜೆಂಟ್ ಪೀಪಲ್ ಎಲ್ಲರೂ ಕೂಡ, ವಿಶೇಷವಾಗಿ ನಮ್ಮ ವೀಕ್ಷಕರು. ಆದರೂ ಕೂಡ ಬುದ್ಧಿವಂತರಾಗಿದ್ರೂ ಕೂಡ ತಮಗೆ ತಾವು ಲೇಜಿ ಅಂತ ಹೇಳ್ಕೊಂಡು ಅವರ ಜೀವನವನ್ನು ಯಾರಾದರೂ ಕೂಡ ಕ್ರಶ್ ಮಾಡಿಕೊಂಡು ಕುಬ್ಜವಾಗಿಟ್ಕೊಂಡು ಕೂತ್ಕೊಂಡಿದ್ರೆ ಅವರಿಗೆ ಅಟ್ಲೀಸ್ಟ್ ಇದರಿಂದ ಶುರು ಮಾಡಿ ಅನ್ನೋದು ನಮ್ಮ ಸಲಹೆ. ಆಮೇಲೆ ಹೋಗ್ತಾ ಹೋಗ್ತಾ ಲೈಫನ್ನು ಆಪ್ಟಿಮೈಸ್ ಮಾಡ್ತಾ ಹೋಗೋಕ್ಕೆ 100 ದಾರಿಗಳಿದ್ದಾವೆ. ಪ್ರೋ ಟಿಪ್ಸ್ ಬೇರೆಯೇ ಇದ್ದಾವೆ, ಕಂಪ್ಲೀಟ್ ಆಪ್ಟಿಮೈಸೇಷನ್ನ ದಾರಿಗಳು ಬೇರೆಯೇ ಇದ್ದಾವೆ. ಅದು ನಾವು ಬೇರೆ ಟೈಮ್ನಲ್ಲಿ ಇನ್ನೊಂದ್ಸಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಒಂದಾದ್ಮೇಲೆ ಒಂದು ಟಾಸ್ಕ್ಗಳನ್ನು ಮುಗಿಸ್ತಾ ಹೋಗೋದು ಹೇಗೆ, ಹೈಯರ್ ಲೆವೆಲ್ಗೆ ಅಚೀವ್ ಮಾಡ್ತಾ ಹೋಗೋದು ಹೇಗೆ, ಗಳಿಸ್ತಾ ಹೋಗೋದು ಹೇಗೆ, ಹೊಸ ಸ್ಕಿಲ್ಲನ್ನು ಜೀವನದಲ್ಲಿ ಉನ್ನತ ಮಟ್ಟವನ್ನು ಡೈಲಿ ಅವ್ರವ್ರ ಲೆವೆಲ್ನಲ್ಲಿ ಮೇಲಕ್ಕೆ ಹೋಗೋದು ಹೇಗೆ, ಅದಕ್ಕೆ ಮಾಡಬೇಕಾಗಿರೋ ಎಕ್ಸ್ಟ್ರೀಮ್ ಆಪ್ಟಿಮೈಸೇಷನ್ಸ್ ನಾವು ಬೇರೆದೇ ಡಿಸ್ಕಸ್ ಮಾಡೋಣ ಬೇಕಾದ್ರೆ ಒಂದೊಂದ್ಸಲಿ. ಆದರೆ ಸ್ನೇಹಿತರೆ, ಇಷ್ಟೊತ್ತು ನಾವು ಹೇಳಿದ್ದು ಬೇಸಿಕ್, ತುಂಬ ತಳಮಟ್ಟದ ವಿಚಾರಗಳಿವೆಲ್ಲವೂ ಕೂಡ. ಇದು ಅಟ್ಲೀಸ್ಟ್ ಇಲ್ಲಿಂದ ಆರಂಭ ಆಗಬೇಕು. ನಮ್ಮ ಪೂರ್ವಜರೆಲ್ಲ ಹೀಗೆ ಇದ್ರು, ನಾವು ಇದನ್ನು ಮತ್ತೆ ಅಳವಡಿಸ್ಕೊಳ್ಬೇಕು ಈ ಕೆಟ್ಟ ಲೈಫ್ ಸ್ಟೈಲ್ನಿಂದ ಹೊರಗೆ ಬಂದು. ಆವಾಗ ಮಾತ್ರ ನಾವು ಮನುಷ್ಯರಂತೆ ಬದುಕೋಕೆ ಸಾಧ್ಯ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ನೇಹಿತರೆ ನಾವು ಡಿಟೋದವರ ಲಿಂಕನ್ನು ಕೊಟ್ಟಿರ್ತೀವಿ. ನಿಮ್ಮಲ್ಲಿ ಯಾರು ಕೂಡ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನಾಳೆ ಅಂತೇಳಿ ಮುಂದಕ್ಕೆ ಹಾಕ್ತಾ ಹೋಗಿದ್ರೆ ನೀವು ಈ ಕೂಡಲೇ ಡಿಟೋದವರ ಹೆಲ್ಪನ್ನು ಪಡ್ಕೊಂಡು ನಿಮಗೆ ನಿಮ್ಮ ಇನ್ಕಮ್ಗೆ, ನಿಮ್ಮ ಫ್ಯಾಮಿಲಿಯ ಸದಸ್ಯರ ಸಂಖ್ಯೆಗೆ, ನೀವು ಸಿಂಗಲ್ ಆಗಿದ್ದರೆ ಸಿಂಗಲ್ ಅಥವಾ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ, ನೀವು ಕಸ್ಟಮೈಸ್ಡ್ ಟೈಲರ್ ಮೇಡ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಅವರ ಥ್ರೂ ನೀವು ಆಯ್ಕೆ ಮಾಡ್ಕೋಬೋದು. ಅವರು ನಿಮಗೆ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಅಸೈನ್ ಮಾಡ್ತಾರೆ. ಒನ್ ನೀವು ಡೈರೆಕ್ಟಾಗಿ ಅವರೊಟ್ಟಿಗೆ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು ಕನ್ನಡ ಅಡ್ವೈಸರ್ ಬೇಕು ಅಂತ. ನಿಮ್ಮ ಭಾಷೆಯಲ್ಲೇ ಅವರು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ನಿಮಗೆ ಒಂದು ಬಲಶಾಲಿಯಾದ
ನಿಮಗೆ ಈಸಿಲಿ ಒಂದು 10-20 ಲಕ್ಷ ರೂಪಾಯಿಗಳ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಕವರನ್ನು ಕೊಡೋ, ಹುಷಾರು ತಪ್ಪಿ ಹಾಸ್ಪಿಟಲ್ಗೆ ಸೇರೋ ಸಿಚುವೇಶನ್ ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ ಟೇಕನ್ ಕೇರ್ ಆಫ್ ಆಗಬೇಕು, ನಿಮಗೆ ಮತ್ತೆ ಸಾಲ ಮಾಡೋ ಪರಿಸ್ಥಿತಿ ಬರಬಾರ್ದು. ಆ ರೀತಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡೋಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಗೈಡೆನ್ಸ್ ನೀಡ್ತಾರೆ. ಫ್ರೀ ಆಗಿ ನೀವು ಅವರ ಅಡ್ವೈಸನ್ನು ಪಡಿಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಚೆಕ್ ಮಾಡೋ ಮೂಲಕ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ